ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೊತ್ತಲ್ವಾ, ಹೈ ಸೌಂಡ್. ಇವತ್ತಿನ ನಮ್ಮ ಜರ್ನಿ ಬೆಂಗಳೂರಿನ ಬಿಗ್ಗೆಸ್ಟ್ ಮಾಲ್ ಆಫ್ ಏಷ್ಯಾ. ಫೈನಲಿ ಈ ಟ್ರಾಫಿಕ್ ಆ್ಯಂಡ್ ಈ ಪಾರ್ಕಿಂಗ್, ಈ ಎರಡೂ ಬೌಂಡ್ರಿ ದಾಟಿ ಮಾಲ್ ಒಳಗಡೆ ಎಂಟ್ರಿ ಕೊಟ್ವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್, ಲೈಟಿಂಗ್ಸ್ಗಳ ಹಬ್ಬರನೇ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಏನೋ ಮಿನಿ ಫಾರೆಸ್ಟ್ ಸೆಟಪ್ ಇದ್ದಂಗೆ ಇದೆ ಅಲ್ವಾ. ಅದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸಾ ಇಲ್ಲ ನ್ಯಾಚುರಲ್ ಪ್ಲ್ಯಾಂಟಾ ಅಂತ ನಾನಂತೂ ನೋಡೋಕ್ಕೆ ಹೋಗಿಲ್ಲ. ಬಟ್ ಫೀಲ್ ಗುಡ್ ಮೆಮೊರೀಸ್ ಕೊಡ್ತಾ ಇದೆ ಫ್ರೆಂಡ್ಸ್. ಸೀರಿಯಸ್ಲಿ ಹಾಸಮ್ ಆಗಿದೆ. ಮೇ ಬಿ ಗೋ ಗ್ರೀನ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಪ್ರತಿ ಒಂದು ಫ್ಲೋರ್ ಡಿಸೈನ್ ಕೂಡ ನೆಕ್ಸ್ಟ್ ಲೆವೆಲ್ ಅನ್ಬೋದು ಫ್ರೆಂಡ್ಸ್. ಯಾವ 5 ಸ್ಟಾರ್ ಹೋಟ್ಲಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಇನ್ನು ಮಾಲ್ನ ಕಂಪೇರ್ ಮಾಡೋಕ್ಕಾಗುತ್ತಾ? ನನ್ನ ಪ್ರಕಾರ ಆಗೋದೇ ಇಲ್ಲ. ಅಷ್ಟು ರಿಚ್ ಆಗಿ ಕಾಣ್ತಿದೆ ಈ ಮಾಲ್. ಫ್ರೆಂಡ್ಸ್, ಪ್ರತಿಯೊಂದು ಫ್ಲೋರು, ಪ್ರತಿಯೊಂದು ಶಾಪು ನೋಡಿ ಸುಸ್ತಾಗಿ ಈ ಡಿಸೈನ್ ಕಣ್ಣು ತುಂಬಿಕೊಂಡು ನನ್ನ ವೈಫ್ ರಿಕ್ವೆಸ್ಟ್ ಮೇಲೆ ಫುಡ್ ಕೋರ್ಟ್ಗೆ ಬಂದ್ವಿ ಫ್ರೆಂಡ್ಸ್. ಬಟ್ ಏನು ಜನ ಫ್ರೆಂಡ್ಸ್, ಫುಡ್ ಕೋರ್ಟಲ್ಲಿ ಕೂರಕ್ಕೆ ಕೂಡ ಸ್ಪೇಸ್ ಇಲ್ಲ. ಸೊ ಇದೆಲ್ಲ ನೋಡಿಬಿಟ್ಟು ನನ್ನ ವೈಫ್ ಕೇಳಿದೆ, ಆಚೆ ಹೋಗ್ಬಿಟ್ಟು ಮತ್ತೆ ಬರೋಣ ಅಂತ. ಅಲ್ಲಿ ನೋಡ್ತಾ ಇದ್ದೀನಿ, ಎಂಟ್ರೆನ್ಸಲ್ಲಿ ಕೂಡ ಜನ ಬರ್ತಾನೆ ಇದ್ದಾರೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ, ಬರ್ತಾನೆ ಇದ್ದಾರೆ. ಎಲ್ಲಿ ಹೋಗ್ತಿದಾರೋ ಅರ್ಥ ಆಗ್ತಾಯಿಲ್ಲ. ಬಿಕಾಸ್ ಆಫ್ ದಿಸ್ ರೀಸನ್ ಅನಿಸುತ್ತೆ ಫ್ರೆಂಡ್ಸ್, ಲೈಟ್ ಹೌಸ್ ಶೋ ನಡೀತಾ ಇದೆ. ಫೈನಲಾಗಿ ಒಂದು ವರ್ಡ್ ಇಟ್ಕೊಟ್ಬಿಡ್ತೀನಿ. ನೀವು ಫ್ಯಾಮಿಲಿ ಸಮೇತ, ಮಕ್ಕಳ ಸಮೇತ ರಿವರ್ ಫೌಂಟೇನ್ ಶೋಗೆ ಹೋಗ್ಬೇಕಾ, ಲೈಟ್ ಹೌಸ್ ಶೋಗೆ ಹೋಗ್ಬೇಕಾ, ಪಾರ್ಕಿಗೆ ಹೋಗ್ಬೇಕಾ ಅಥವಾ ಮಾಲ್ಗೆ ಹೋಗ್ಬೇಕಾ, ಪ್ರತಿಯೊಂದು ಒಂದೇ ಕಡೆ ಆರ್ಗನೈಸ್ ಆಗಿದೆ ಫ್ರೆಂಡ್ಸ್. ಇನ್ನೂ ಯಾರ್ಯಾರು ಹೋಗಿಲ್ವೋ ಬೇಗ ಚೆಕ್ ಇನ್ ಕೊಡಿ. ಸೊ ಫೈನಲಿ ಇಲ್ಲಿಗೆ ಈ ವ್ಲಾಗಿನ ಸೈನ್ ಆಫ್. ಇಂತಿ ನಿಮ್ಮ ಪ್ರೀತಿಯ